ಸೊ ಈಗ ಆಫೀಸ್ ವರ್ಕ್ ಮತ್ತೆ ರೀಸ್ಟಾರ್ಟ್ ಆಗಿದೆ. ಬನ್ನಿ ಹರಿಪ್ರಸಾದ್ ಅವ್ರನ್ನ ಕೇಳ್ಕೊಬರೋಣ. ಸರ್ ಯಾವ ಸ್ಟಾರ್ಟ್ ಆಯ್ತು ಈಗ ವರ್ಕ್ ಬಂದ್ಬಿಟ್ಟು? ಏನೇನಾಗಿದೆ, ಏನ್ ಕತೆ? 2 ವರ್ಷ ಆಗಿತ್ತಲ್ಲ ಸ್ಟಾಪ್ ಆಗಿ. ಆಫ್ಟರ್ 2 ಇಯರ್ಸ್ ಮತ್ತೆ ವರ್ಕ್ ಶುರುವಾಗಿದೆ ಆಫೀಸ್ ಮಾಡೋಣ ಅಂತ. ನಮ್ ಲೇಬರ್ಸ್ ಹೊರಗಡೆ ಕೆಲಸಕ್ಕೆ ಇದ್ದಾಗಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಗಿತ್ತು. ಮಳೆಗಾಲದಲ್ಲಿ ಸ್ವಲ್ಪ ಖಾಲಿ ಇದ್ರು. ಸೊ ಆಫೀಸ್ ಕೆಲಸ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇದು ವುಡನ್ ಫ್ಲೋರ್ ಮಾಡಿದೀವಿ ನಾವು. ಓಕೆ, ನೈಸ್. ಸೊ ಇದು ರಿಕ್ಲೈಮ್ಡ್ ವುಡ್. ಇದನ್ನೇ ಸೇಮ್ ವುಡ್ ನಮ್ಗೆ ನಮ್ಮ ಕ್ಯಾಪ್ಟನ್ಸ್ ಕ್ಯಾಂಪ್ ಅಂತ ನಾವು ಮಾಡ್ತಾ ಇದೀವಲ್ಲ ಅದಕ್ಕೂ ಹಾಕಿದ್ವಿ. ಕ್ಯಾಪ್ಟನ್ಸ್ ಕ್ಯಾಂಪ್ ಇದೇ ವುಡ್ ಅಲ್ಲ ನಾವು ಯೂಸ್ ಮಾಡೋದು? ಇದೇ ವುಡ್. ಅದನ್ನೇ ಸ್ವಲ್ಪ ಜಾಸ್ತಿ ಇತ್ತು, ಅದನ್ನೇ ವುಡ್ ಇಲ್ಲಿ ಹಾಕಿದೀವಿ. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಬಂದಾಗ ಫಾಲ್ ಸೀಲಿಂಗ್ ಆಗಿದೆ. ದಿಸ್ ಇಸ್ ಕಂಪ್ಲೀಟ್ ಎಲ್ಲ ಅಕೌಸ್ಟಿಕ್ ಸೀಲಿಂಗ್. ಇದ್ರಲ್ಲೂ ನಾವು ಮಾಡಿದೀವಿ ಏನಂದ್ರೆ ಎಲ್ಲದೂ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದೀವಿ. ಸ್ವಲ್ಪ ನೋಡ್ಬೋದು. ಇದು ಸ್ಟೀಲು, ಇದು PVC ಪ್ಯಾನಲ್, ಇದು ಅಕೌಸ್ಟಿಕ್ ಜಿಪ್ಸಮ್ ಎಲ್ಲದೂ ಮಿಕ್ಸ್ ಮಾಡಿದೀವಿ. ಎಲ್ಲ ಕಡೆ ಪ್ರೈಮರ್ ಆಗಿದೆ. ಇಲ್ಲಿ ಒಂದು ವಾಲ್ ಇತ್ತು, ಇಲ್ಲಿ ನಾವು ಹೆಬಿಟೋ ಬೋರ್ಡ್ ಹಾಕಿ ಕ್ಲೀನ್ ಮಾಡಿದೀವಿ. ಸೊ ಈಗ ನಮ್ದು ನಿಮ್ ಸ್ಟುಡಿಯೋ ನೀವ್ ನಿಂತಲ್ಲೇ ಕ್ಯಾಮ್ರಾ ಬರುತ್ತೆ, ಸೇಮ್ ಆಂಗಲ್. ಅದಕ್ಕೆ ನಮ್ಗೆ ಚೆನ್ನಾಗಿ ಕಾಣ್ಲಿಕ್ಕೆ ಹೆಬಿಟೋ ಬೋರ್ಡ್ ಹಾಕಿದೀವಿ. 2 ಕಡೆ ಪ್ರೈಮರ್ ಆಗಿದೆ, ಕಲರ್ ಆಗ್ಬೇಕು. ಸೀಲಿಂಗ್ ಆಗಿದೆ. ಇಲ್ಲಿ ಅಕೌಸ್ಟಿಕ್ ಬೋರ್ಡ್ಸ್ ಬರುತ್ತೆ, ಅಕೌಸ್ಟಿಕ್ ಪ್ಯಾನಲ್ ಬರುತ್ತೆ, ಇಲ್ಲಿ ಓಕೆ ಟೇಬಲ್ ಬರುತ್ತೆ, ಓಕೆ ಕಂಪ್ಯೂಟರ್ ಟೇಬಲ್. ಅಲ್ಲಿ ಒಬ್ರು ಇಲ್ಲೊಬ್ರು ಕೂತು ನಾವಿಬ್ರು ಡಿಸ್ಕಸ್ ಮಾಡೋದಿದೀವಿ. ಡಿಸ್ಕಸ್ ಮಾಡ್ಬೇಕು, ಆಮೇಲೆ ನೋಡೋಣ. ಆಮೇಲೆ ಈಗ ಫ್ಲೋರಿಂಗ್ ಆಯ್ತು. ಫ್ಲೋರಿಂಗ್ ಆಗಿದೆ ಎಲ್ಲ. ಇದು ರಿಕ್ಲೈಮ್ ವುಡ್. ಇದನ್ನ ನಾವು ಈಗ ಆಸಿಡ್ ಹಾಕಿ ಕ್ಲೀನ್ ಮಾಡಿ ಪಾಲಿಶ್ ಮಾಡಿ ಆಮೇಲೆ ಅದಕ್ಕೆ ಫಿನಿಶಿಂಗ್ ಟಚ್ ಅಪ್ ಕೊಡೋಣ. ಈ ತರ ಮಾಡಿದ್ವಿ ನೋಡಿ. ಇಲ್ಲಿಷ್ಟು ಗ್ಯಾಪ್ ಇತ್ತು, ಅದನ್ನ ನಾವು ರೈಸ್ ಮಾಡಿ ಇದನ್ನ ವಾಟರ್ ಲೆವೆಲ್ ತಗೊಂಡಿದೀವಿ. ಇದನ್ನ ಕ್ಲೀನ್ ಮಾಡಿ ಇಲ್ಲಿ ತುಂಬಬೇಕು. ಇದಿನ್ನೂ ಆಗಿಲ್ಲ, ನಾಳೆ ಮಾಡ್ತೀವಿ ಇದನ್ನ. ಇದಾದ್ಮೇಲೆ ಇಲ್ಲಿ ಸೊ ನಮ್ದು ಇಲ್ಲಿ ಸಣ್ಣ ಪುಟ್ಟ ಸ್ಟೂಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ನಮ್ದು ಇಲ್ಲಿ ಎಲ್ಲ ರ್ಯಾಕ್ಸ್ ಇಲ್ಲಿ ಬರುತ್ತೆ. ದೊಡ್ಡ ರ್ಯಾಕ್ ಆಗೋದಿದೆ. ಟೆಂಪರವರಿ ಇದು ಮೊದಲು ಮಾಡಿದಲ್ವಾ? ಇದು ಮೊದಲು ಮಾಡಿದ್ದು. ಇದು ಟೆಂಪರವರಿ ಫುಲ್ ರ್ಯಾಕ್ ಬರುತ್ತೆ. ಸರಿ ಸರಿ. ಸೊ ನಮ್ದು CCTV ಸರ್ವರ್ ಅಂತ ಬರಲ್ಲ, ನಮ್ದು ಇಂಟರ್ನೆಟ್ ಇದೆಲ್ಲ ಇಲ್ಲಿ ಬರುತ್ತೆ. ಮೇನ್ ಕನೆಕ್ಷನ್ಸ್. ಅದು ಡ್ರೈ ಕ್ಯಾಬಿನ್ ಆಗ್ಬೋದು. ಸೊ ಡೋರ್ ನ ಚೇಂಜ್ ಮಾಡಿದ್ವಿ. ಅದು ಟೆಂಪರರಿ ಡೋರ್ ಆಗಿತ್ತು, ಅದನ್ನ ಇಲ್ಲಿ ಹಾಕಿ ನಮ್ ಗೋಡೌನ್ ಇದು ಈ ಕಡೆ ಸೆಕ್ಷನ್. ಈ ಕಡೆ ಸೆಕ್ಷನ್ ಗೋಡೌನ್ ಒಂದು ಬಾಗ್ಲು ಬೇಕು. ಇಲ್ಲಿ ಏನೋ ಚೇಂಜಸ್ ಆಗಿದೆಯಲ್ಲ ಬಾಗ್ಲಲ್ಲಿ? ಈ ಡೋರ್ ನಾವು ಸ್ವಲ್ಪ ವೈಡ್ ಮಾಡಿದೆ. ಓಕೆ, ಅಂದ್ರೆ ಈಗ ಇದನ್ನ ಡೋರ್ ವೈಡ್ ಮಾಡಿದೆ. 2 ಪ್ರಾಬ್ಲಮ್ ಆಯ್ತು. ಒಂದು ಡೋರ್ ವೈಡ್ ಮಾಡಿದ್ದು, ಸೊ ಯಾಕಂದ್ರೆ ಒಂದು ರೋಲ್ ನಾವು ಇಲ್ಲಿಂದ ತಗೊಂಡ್ ಹೋಗ್ಬೇಕು. ಇದು ರೇಸ್ ಮಾಡಿದ್ದಕ್ಕೆ ಇದು ಗಿಡ್ಡ ಆಯ್ತು. ಸೊ ಇದನ್ನ ಈಗ ನಾವು ಏನ್ ಮಾಡ್ಬೇಕು, ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಸರಿ. ಸೊ ನಮ್ದು ಒಂದು ವುಡ್ ಫ್ರೇಮಿಂಗ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಅಂದ್ರೆ ಇದನ್ನ ಯಾವ ಬೇಕಾದ್ರೂ ಹೇಗ್ ಬೇಕಾದ್ರೂ ನಾವು ಅಲ್ಟ್ರೇಷನ್ ಮಾಡ್ಬೋದು. ಏನಿಲ್ಲ, ಇಲ್ಲೊಂದು ವುಡ್ ಇದೆಯಲ್ಲ, ಇದನ್ನ ತೆಗೆದು ಇಲ್ಲಿ ಹಾಕ್ಬಿಟ್ಟು ಇದನ್ನ ಕಟ್ ಮಾಡ್ಬಿಟ್ಟು 1 ಅವರ್ ವರ್ಕ್ ಇರ್ಬೋದು, ಹೈಟ್ ಮಾಡ್ಬೋದು. ಬಟ್ ಈಸಿಯಾಗಿ ಮಾಡ್ಬೋದು, ಈಸಿ ಆರಾಮಾಗಿ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಇದೊಂದು ಮಾಡ್ತೀವಿ. ಆಮೇಲೆ ಇಲ್ಲಿದ್ದ ಡೋರ್ ನಾವು ಇಲ್ಲಿ ಹಾಕ್ತಿವಿ. ಓಕೆ, ಇಲ್ಲಿ ನಾವು ಫುಲ್ ಡೋರ್ ಮಾಡಿದ್ವಿ. ಅದೇ ಐ ಥಿಂಕ್ ಲಾಸ್ಟ್ ವಿಡಿಯೋ ಆಗಿರ್ಬೋದು. ಡೋರ್ ಮಾಡಿ ಅದೇ ಡೋರ್ ಮಾಡಿದ್ದೆ ಲಾಸ್ಟ್ ವಿಡಿಯೋ ಆಗಿರ್ಬೋದು. ಇಟ್ಟಿದ್ದೀನಿ. ಅದು ತುಂಬಾ ವಜ್ಜೆ ಇತ್ತು, ತುಂಬಾ ಹೆವಿ ಇತ್ತು. ಮೆಟಲ್ ಹಾಕಿ ಮಾಡಿದ್ವಿ. ಸೊ ಈ ಏನ್ ಮರ ಇದೆಯೋ ಅದರದ್ದೇ ಇನ್ನೊಂದು ಪೀಸ್ ಜಾಸ್ತಿ ಇತ್ತು, ಅದನ್ನ ನಾನು ಇಲ್ಲಿ ಹಾಕಿದ್ದೀನಿ. ಇದಕ್ಕೆ ಈಗ ಫಿನಿಶಿಂಗ್ ಅಲ್ಲಿ ಆಸಿಡ್ ಹಾಕಿ ಕ್ಲೀನ್ ಮಾಡಿ ಇಟ್ಟಾಗಿದೆ ಅಷ್ಟೇ. ಇನ್ನು ಇದ್ರ ಮೇಲೆ ಮಷೀನ್ ಹೊಡೆದು ಸ್ಯಾಂಡಿಂಗ್ ಮಾಡಿ ಆಮೇಲೆ ಫಿನಿಶಿಂಗ್ ಮಾಡಬೇಕು. ಆಮೇಲೆ ಫಿನಿಶಿಂಗ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಕ್ಕೆ. ಸ್ವಲ್ಪ ಆಂಟಿಕ್ ಪೀಸ್ ಇದು. ಯಾಕಂದ್ರೆ ಇದೊಂದು 20 ಇಯರ್ಸ್ ಬ್ಯಾಕ್ ಇದು ನಮ್ದು. ನಾವು ಬ್ಯಾಡ್ಮಿಂಟನ್ ಆಡ್ತೀವಿ, ಬ್ಯಾಡ್ಮಿಂಟನ್ ಕೋರ್ಟ್ ಇಂದ ತೆಗೆದಿದ್ದು. ಸೊ 20 ಇಯರ್ಸ್ ಇತ್ತು ಅಲ್ಲಿ ವುಡನ್ ಫ್ಲೋರ್. ಅಲ್ಲಿ ವುಡನ್ ನಾವು ಹೊಸದ್ ಹಾಕ್ತಿವಿ, ವಿತ್ ಸಿಂಥೆಟಿಕ್ ಮ್ಯಾಟ್ ಹಾಕ್ತಿವಿ. ಸೊ ಇದನ್ನ ನಾ ತೆಗಿಬೇಕಿತ್ತು, ನಾ ತಗೊಂಡ್ಬಂದ್ಕೊಂಡೆ. ನಾವು ಕ್ಯಾಪ್ಟನ್ಸ್ ಕ್ಯಾಂಪ್ಗೆ ಇಲ್ಲಿ ಎಲ್ಲ ಯೂಸ್ ಮಾಡಿ. ಸೊ ಇನ್ನು ನೀವು ಕಾಣಬಹುದು ಬ್ಯಾಡ್ಮಿಂಟನ್ ಇಂದು ಗೆರೆ ಕಾಣುತ್ತೆ ಇಲ್ಲಿ. ಇದನ್ನೆಲ್ಲ ಆಸಿಡ್ ಅಲ್ಲಿ ಪೇಂಟ್ ರಿಮೂವರ್ ಅಂತ ಬರುತ್ತೆ. ಹೌದು, ಅದು ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಅದನ್ನ ತೆಗೆದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಷೀನ್ ಹೊಡಿಬೇಕು. ಮಷೀನ್ ಅಂದ್ರೆ ನಮ್ದು ಡ್ರೈವರ್ ಸ್ಯಾಂಡರ್ ಬರುತ್ತೆ. ಇಲ್ಲಿ ಈ ಡ್ರೈವರ್ ಸ್ಯಾಂಡರ್ ಬರುತ್ತೆ. ಇದು 7 ಇಂಚಿಂದು 9 ಇಂಚಿಂದು ಬರುತ್ತೆ. ಇದನ್ನ ಹಾಕಿ ಸ್ವಲ್ಪ ಮಾಡ್ಕೊಂಡ್ರೆ, ಕ್ಲೀನ್ ಮಾಡ್ಕೊಂಡ್ರೆ, ಈಗ ಯೂಸ್ ಮಾಡೋದು ವಿಡಿಯೋ ಆದ್ರೂ ಮಾಡ್ತೀವಿ, ತುಂಬಾ ಧೂಳಾಗತ್ತೆ ವಿಡಿಯೋದಲ್ಲಿ, ಚೆನ್ನಾಗಿ ಕಾಣಲ್ಲ. ಸೊ ಇದನ್ನ ಮಾಡ್ಕೊಂಡು ಆಮೇಲೆ ಯಾವ್ದು ಫಿನಿಶಿಂಗ್ ಅಂತ ನೋಡ್ಬೇಕು. ಅದನ್ನ ಯಾವ್ದಾದ್ರು ಒಂದು ಎಪಾಕ್ಸಿ ಹಾಕೋಣ ಅಂತ ಒಂದು ಐಡಿಯಾ ಇದೆ. ಒಳ್ಳೆ ಎಪಾಕ್ಸಿ ಸಿಕ್ಕಿದ್ರೆ ಎಪಾಕ್ಸಿ ಫ್ಲೋರಿಂಗ್ ಆಗುತ್ತೆ, ಕ್ಲಿಯರ್ ಕೋಟ್, ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇಲ್ಲಿ ನಮ್ ಬಾಕಿದೆಲ್ಲ ಬ್ರಾಡ್ಕಾಸ್ಟಿಂಗ್ ಲೋಗೋ ಮಾಡ್ತೀವಿ. ಇಲ್ಲ ಲೋಗೋ ಬರುತ್ತೆ ನಮ್ದು. ಇನ್ನೊಂದು ಮಂತ್ ಅಲ್ಲಿ ನಮ್ಗೆ ಫಿನಿಶ್ ಮಾಡ್ಬೇಕು ಅಂತ ಈ ಸಲ ಟಾರ್ಗೆಟ್ ಇಟ್ಕೊಂಡಿದೀವಿ. ನೆಕ್ಸ್ಟ್ ಆಕ್ಚುಲಿ ಏನಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ನೆಕ್ಸ್ಟ್ ಪಾಡ್ಕಾಸ್ಟ್ ಬರೋದಿದೆ ಕಂಪ್ಲೀಟ್ ಆಗಿ. ಸೊ ಟೆಕ್ನಿಕಲ್ ಆಗಿ ಎಲ್ಲದನ್ನು ಮಾತಾಡ್ತೀವಿ. ಗೆಸ್ಟ್ ಸಹಿತ ಹೌದು, ಗೆಸ್ಟ್ ಬರ್ಬೋದು. ಅದೆಲ್ಲ ಒಂದು ಪ್ಲಾನ್ ಇದೆ. ಈ ಸಲ ದೀಪಾವಳಿಗೆ ಇದು ಓಪನಿಂಗ್ ಅಂತ ಮಾಡ್ಕೊಳ್ಬೇಕು ಅಂತ ಎಲ್ಲ
ರೆಡಿ ಆಗಿದೆ. ರೆಡಿ ಆಗಿದೆ. ಸೊ ಇದು ಫಾಸ್ಟ್ ಫ್ರೀಕ್ವೆಂಟ್ ಆಗಿ ಬರುತ್ತೆ ಈ ವಿಡಿಯೋ ನಿಮ್ಗೆ. ಇನ್ ಕಂಟಿನ್ಯೂಸ್ ಆಗಿ ಬರುತ್ತೆ. 15 ಡೇಸ್ ಒನ್ ಅಂತೂ ಕಂಪಲ್ಸರಿ ಇರುತ್ತೆ. ಮತ್ತೆ ಈಗ ಲೇಬರ್ಸ್ ಖಾಲಿ ಇದಕ್ಕೆ ಇದು ಫಾಸ್ಟ್ ಆಗುತ್ತೆ. ವರ್ಕ್ ಫಾಸ್ಟ್ ಆಗುತ್ತೆ. ನೆಕ್ಸ್ಟ್ ವೀಕ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಗುತ್ತೆ ಇದು. ಸೊ ಈಗ ಮತ್ತೊಂದು ಈಗ ಕಸ್ಟಮರಿಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಇರುವಂತ ಎಲ್ಲ ಮಟೀರಿಯಲ್ ಸಿಗತ್ತಲ್ಲ ನಮ್ಮ ಹತ್ರ? ಹೌದು, ಇದು ಈ ಸೀಲಿಂಗ್ ಎಲ್ಲ ಸಿಗುತ್ತೆ. ಇದು ಅಕೋಸ್ಟಿಕ್ ಸೀಲಿಂಗ್, ಇದು ಪೌಡರ್ ಕೋಟೆಡ್ ಅಕೋಸ್ಟಿಕ್ ಮೆಟಲ್. ಓಕೆ, ಇದು ಮೆಟಲ್ ಅಕೋಸ್ಟಿಕ್ ಪೌಡರ್ ಕೋಟೆಡ್. ಇದು PVC. ಇದು ಮಾಯಿಶ್ಚರ್ ಪ್ರೂಫ್ ಪ್ಲಸ್ ಕ್ಲೀನ್ ಮಾಡಬಹುದು, ಬಟ್ ಅಕೋಸ್ಟಿಕ್ ಆಗಲ್ಲ. ಕ್ಲೀನ್ ಆಗುತ್ತೆ. ಇದು ಅಕೋಸ್ಟಿಕ್. ಇದು ಜಿಪ್ರಾಕ್ ಅವ್ರದ್ದೇ ಅಕೋಸ್ಟಿಕ್. ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಚೀಪ್ ಆಗುತ್ತೆ. ಇದು ಮೆಟಲ್ ಜಿಗಿಂತ ಕಮ್ಮಿ ಆಗುತ್ತೆ. ಸೊ ಇದೆಲ್ಲ ನಮ್ಮ ಕಡೆ ಸಿಗತ್ತೆ. ಸೊ ಎಲ್ಲ ಅದನ್ನ ಹಾಕಿಟ್ಟಿದ್ದೀವಿ. ಲೈಟ್ ಈ ತರ ಹಾಕೋಬಹುದು ಫಾಲ್ ಸೀಲಿಂಗ್ ಗೆ. ಇದು ಒಂಥರ ಲೈಟ್ ನಿಮ್ಗೆ ಇಲ್ಲಿ ಆಫ್ ಮಾಡಿದ್ ಕಾಣತ್ತೆ ನೋಡ್ರಿ. ಇದು ಪಾಪಪ್ ಸುಮ್ಮನೆ ಹೊರಗೆ ಬರುತ್ತೆ. ಇದು ಸರ್ಫೇಸ್ ಲೈಟ್ ಅಂತ ಹೇಳ್ತೀವಿ. ಇದೆಲ್ಲ ಇನ್ನೊಂದು ಬರೋದು ಕೊಯ್ದು ಒಳಗೆ ಹಾಕೋದು. ಸ್ಪ್ರಿಂಗ್ ಇರುತ್ತೆ. ಅದು ಸ್ಪ್ರಿಂಗ್ ಇರುತ್ತೆ ಹಿಂದೆ, ಅದು ಒಳ ಕುತ್ಕೊಳ್ಳುತ್ತೆ. ನಾವು ಇದನ್ನ ಹಾಕಿದ್ವಿ ಚೆನ್ನಾಗಿ ಕಾಣುತ್ತೆ ಅಂತ. ಹೊರಗೆ ಬಂದ್ರೆ ಚೆನ್ನಾಗಿ ಕಾಣುತ್ತೆ, ಡಿಫ್ರೆಂಟ್ ಆಗಿ ಕಾಣುತ್ತೆ. ಹೌದು. ಸೊ ಇಷ್ಟ ಆಗಿದೆ. ಇಲ್ಲಿ ಲೋಗೋ ಬರುತ್ತೆ. ಇಲ್ಲಿ ಏನಾದ್ರು ಡಿಸೈನ್ ಮಾಡ್ಬೇಕಂತ ಇದೆ. ಸೊ ಲೋಗೋ ಮಾಡೋದಕ್ಕೆ ಏನಾದ್ರು ಐಡಿಯಾ ಇದ್ರೆ ಕೊಡಿ. ಏನಾದ್ರು ಐಡಿಯಾ ಇದ್ರೆ ಕೊಡಿ. ಇಲ್ಲಿ ಸ್ವಲ್ಪ ವುಡನ್ ಫಿನಿಶಿಂಗ್ ಮಾಡ್ಬೇಕು. ವುಡನ್ ಫಿನಿಶಿಂಗ್ ಪ್ಲಾನಿಂಗ್ ಇದೆ, ನೋಡ್ಬೇಕು ಹೆಂಗಾಗುತ್ತೆ ಅಂತ. ಈಗ ಸೊ ಇಂಜಿನಿಯರ್ ಬೈಸನ್ ಬೋರ್ಡ್ ಅಲ್ವಾ ಅದು? ಇದು ಬೈಸನ್ ಬೋರ್ಡ್. ಓಕೆ. ಸೊ ನಾವು ಇದನ್ನ ಫಸ್ಟ್ ನಾವು ಮಾಡ್ಬೇಕಾದ್ರೆ ಬೈಸನ್ ಬೋರ್ಡ್ ಹಾಕಿದ್ವಿ. ಐ ಥಿಂಕ್ ಕೊರೋನಾ ಟೈಮ್ ಅಲ್ವಾ ನೀವು ಮಾಡಿರೋದು? ಬೈಸನ್ ಬೋರ್ಡ್ ಹಾಕಿದ್ವಿ. ಈಗ ಅದನ್ನ ಬೈಸನ್ ಬೋರ್ಡ್ ನಾನು ತೆಗೆದೆ, ಅದು ಅಂತ ಫಿನಿಶಿಂಗ್ ಬರ್ತಾ ಇಲ್ಲ ಆಗಿತ್ತು. ಸೊ ಇದಕ್ಕೆ ವುಡನ್ ಮೇಲಿಂದ ಕ್ಲಾಡಿಂಗ್ ಬರೋದಕ್ಕೆ ಇದಕ್ಕೊಂದು ಬೈಸನ್ ಬೋರ್ಡ್ ಇಟ್ಟಿದ್ದೀವಿ. ಇಲ್ಲಿ ಮಾತ್ರ ನಾನು ಹೆಬಿಟೋ ಬೋರ್ಡ್ ಹಾಕಿದ್ದೀವಿ. ಇದೆ ಓಕೆ, ಇದು ಹೆಬಿಟೋ ಬೋರ್ಡ್. ಇದು ಹೆಬಿಟೋ ಬೋರ್ಡ್. ಇದು ಕ್ಲೀನ್ ಆಗಿ ಬರುತ್ತೆ. ಬೈಸನ್ ಬೋರ್ಡ್ ಹಿಂದ್ಗಡೆ ಹಾಕಿದ್ದೀನಿ. ಬ್ಯಾಕ್ ಸೈಡ್ ಗೋಡನ್ ಈಗ ಬೇಕು ಅಂತ ಹಾಕಿದ್ದೀನಿ. ಆ ಗೋಡನ್ ನೋಡುವಂಗಿಲ್ಲ, ಆ ತರ ಆಗಿದೆ. ಈ ಖಾಲಿ ಆಗಿದ್ದಕ್ಕೆಲ್ಲ ಟೂಲ್ಸ್ ಎಲ್ಲ ಇದೆ. ಆ ಕಡೆ ಇದೆ. ಇಷ್ಟ ಆಗಿದೆ. ನೆಕ್ಸ್ಟ್ ವೀಕ್ ಬರೋ ನೆಕ್ಸ್ಟ್ ವೀಕ್ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಕೊಡೋಣ ಹಾಗಾದ್ರೆ. ನೆಕ್ಸ್ಟ್ ವೀಕ್ ಪೇಂಟ್ ಕ್ಲೋತ್ ಫಿನಿಶಿಂಗ್ ಆಗಿರುತ್ತೆ. ಫ್ಲೋರ್ ಫಿನಿಶಿಂಗ್ ನಾಡ್ದಿನ ಆಗತ್ತಲ್ವಾ? ನಾಳೆ ರಜೆ ಆಯ್ತಾ? ಅದು ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಟೇಬಲ್ ರೆಡಿ ಇದೆ. ಟೇಬಲ್ ಒಂದು ತಂದಿಡೋದು ಫಿನಿಶಿಂಗ್ ಮಾಡಿದ್ರೆ ಸೊ ಅದು ಆಫ್ಟರ್ 30 ಡೇಸ್ ನಂತರ ಪಾಡ್ಕಾಸ್ಟ್ ನೋಡ್ಬೋದು. ಕಂಪ್ಲೀಟ್ ಟೆಕ್ನಿಕಲ್ ಇನ್ಫಾರ್ಮೇಶನ್ ಇರುವಂತಹ ಸ್ಪೆಷಲ್ ಆಗಿರುವಂತಹ ಇದು ಪಾಡ್ಕಾಸ್ಟ್ ಅಂತ ಹೇಳ್ಬೋದು. ಓಕೆ, ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಅವರ್ ನ್ಯೂ ಆಫೀಸ್. Yes, welcome to our new office. Yes. Hopefully in 1 month.